ಬರ್ತಾ ಇದ್ದಂತೆಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾದಕ ಜಾಲ ಮತ್ತೆ ಜೋರಾಗ್ತಾ ಇದೆ. ನಗರದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದು ಅವರ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಹೊಸ ವರ್ಷ ಹತ್ರ ಬರ್ತಾ ಇದ್ದಂತೆಯೇ ನಗರದಲ್ಲಿ ಆರ್ಗನೈಸ್ ಆಗೋ ಪಾರ್ಟಿಗಳಿಗೇನು ಕಮ್ಮಿ ಇಲ್ಲ. ಅದರಲ್ಲೂ ನ್ಯೂ ಇಯರ್ ಅಂದ್ರೆ ಕೆಲ ಹೈಫೈ ಯುವಕ ಯುವತಿಯರಿಗೆ ಮಾದಕ ಜಗತ್ತು ಇಲ್ಲದೆ ಆಗೋದಿಲ್ಲ ಎಂಬಂತೆ ಅದಕ್ಕೆ ಅಂತಲೇ ವಿದೇಶದಿಂದ ಬಂದಿರೋ ನೈಜೀರಿಯನ್ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ಆಕ್ಟಿವ್ ಇರ್ತಾರೆ. ಅಂಥವರ ಮೇಲೆ ಸಿಸಿಬಿ ಹದ್ದಿನ ಕಣ್ಣಿಟ್ಟಿದ್ದು ಇತ್ತೀಚೆಗೆ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನೈಜೀರಿಯಾ ಮೂಲದ ರೊನಾಲ್ಡ್ ಎಂಬಾತನನ್ನ ಬಂಧಿಸಿದ್ರು. ಆತನ ಬಳಿ ಬರೋಬ್ಬರಿ 21 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿದ್ರು. ಈ ನಡುವೆ ನ್ಯೂ ಇಯರ್ಗೆ ಡ್ರಗ್ ಮಾಫಿಯಾ ಸಖತ್ ಆಕ್ಟಿವ್ ಆಗಿರೋದು ಗೊತ್ತಾಗಿದ್ದು ಹಳೆ ತಲೆಗಳು ಹೈಪರ್ ಆಕ್ಟಿವ್ ಆಗಿವೆ ಅನ್ನೋ ವಿಚಾರ ಗೊತ್ತಾಗಿದೆ. ಇತ್ತೀಚೆಗೆ 180 ಜನ ಫಾರಿನ್ ಮೂಲದ ಡ್ರಗ್ ಪೆಡ್ಲರ್ಸ್ ಜೈಲಿಂದ ರಿಲೀಸ್ ಆಗಿದ್ದು ಅವರೆಲ್ಲರೂ ಮತ್ತೆ ಪೆಡ್ಲಿಂಗ್ ನಲ್ಲಿ ಆಕ್ಟಿವ್ ಆಗಿದ್ದಾರಂತೆ. ನಗರದ ಬಹುತೇಕ ಠಾಣಾ ವ್ಯಾಪ್ತಿಯಲ್ಲಿ ಪೆಡ್ಲರ್ಸ್ ಇದ್ದು ಒಬ್ಬೊಬ್ಬರ ಮೇಲೆ 3-4 ಕೇಸ್ಗಳಿವೆ. ಇವರ ನೆಟ್ವರ್ಕ್ ಕೂಡ ಮುಂಬೈಯಿಂದ ಹಿಡಿದು ಹೊರ ದೇಶದವರೆಗೂ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಜೈಲಿಂದ ಬಂದ ಮೇಲೂ ಪೆಡ್ಲರ್ಸ್ ಮತ್ತೆ ಹಳೆಯ ಚಾಳಿ ಮುಂದುವರಿಸಿದ್ದು ಅವರ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಈಗಾಗಲೇ ಬಿಡುಗಡೆಯಾಗಿರುವಂತಹ 180 ಜನರ ಲಿಸ್ಟ್ ಪಡೆದಿರುವಂತಹ ಸಿಸಿಬಿ ಟೀಮ್ ಅವರ ನೆಟ್ವರ್ಕ್ ಮೇಲೆ ಕಣ್ಣಿಟ್ಟಿದೆ. ಜೊತೆಗೆ ನಗರದಲ್ಲಿ ನ್ಯೂ ಇಯರ್ ಸಂಬಂಧ ಎಲ್ಲೆಲ್ಲಿ ರೇವ್ ಪಾರ್ಟಿಗಳು ಆರ್ಗನೈಸ್ ಆಗಿತ್ತು, ವಿಶೇಷವಾಗಿ ವಿದೇಶಿಯರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಪಾರ್ಟಿಗಳು ಆರ್ಗನೈಸ್ಡ್ ಆಗಿವೆ ಅನ್ನೋದ್ರ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ.